ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರ ಬಂಪರ್ ಗಿಫ್ಟ್ಗೆ ಸಚಿವರೇ ಟೀಕೆ ಮಾಡ್ತಾ ಇದ್ದಾರೆ. ಭಾರತ್ ಜೋಡೋ ಯುವಕರ ಸಂಘ ಪ್ರಸ್ತಾಪಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅಂತ. ನೂತನ ಸಿಎಂ ಆಗ್ತಾ ಇದ್ದಂತೆ 6 ಯೋಜನೆಗಳನ್ನ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ರು ನಿನ್ನೆ. ಆ ನಿನ್ನೆಯ ನಿರ್ಧಾರಗಳು ಬಹಳಷ್ಟು ಆರ್ಥಿಕ ಹೊರೆ ಆಗತ್ತೆ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಭಾರತ್ ಜೋಡೋ ಯೋಜನೆ ಹೊರೆಯಾಗುತ್ತೆ, ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅಷ್ಟೊಂದು ಹೊರೆಯಾಗೋದಿಲ್ಲ, ಕ್ರೀಡಾ ಚಟುವಟಿಕೆ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ದೇಶವಾಗಿರ್ಬೋದು. ಸೊ ಜನರಿಗಾಗಿಯೇ ಭಾರತ್ ಜೋಡೋ ಯೋಜನೆಯನ್ನ ತಂದಿದ್ದಾರೆ. ಬಟ್ ಸರ್ಕಾರಕ್ಕೆ ಹೊರೆಯಾಗತ್ತೆ, ಆದರೂ ಯೋಜನೆ ಜಾರಿಗೆ ತರಲಾಗಿದೆ ಹೀಗಂತ ಹೇಳಿರೋದು ಸತೀಶ್. ಆದರೆ ಇದು ಇಂಡೈರೆಕ್ಟ್ಲಿ ಟೀಕೆ ಮಾಡದಂಗೆನೆ ಆಯ್ತು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಎಲ್ಲಾ ಕಡೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ರಾಜಕೀಯ ವಿಶ್ಲೇಷಕರು. ಜೊತೆಗೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದ್ದಂತಹ ಮಾತುಗಳೇನು ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನ ಪಡ್ಕೊಳ್ತಾರೆ ಸರಿ, ಆದರೆ ಅದನ್ನ ನಿಭಾಯಿಸೋದಕ್ಕೆ ಇರುವಂತಹ ಸವಾಲುಗಳ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಅವರಿಗೆ ಆಡಳಿತ ಮಾಡೋದಕ್ಕೆ ಬಿಡ್ತಾರಾ ಅನ್ನುವಂಥ ಮಾತು ಕೂಡ ಬಂದಿತ್ತು. ಒಂದು ಅನುಮಾನ, ಅದು ವಿಪಕ್ಷದಿಂದಲೇ ಆಗಿರಲಿ ಅಥವಾ ಸ್ವಪಕ್ಷದವರೇ ಆಗಿರಲಿ, ಈ ರೀತಿಯಾದಂತಹ ಸವಾಲು ಬಂದೇ ಬರುತ್ತೆ ಅಂತ ಹೇಳಿ ಗೆಸ್ ಮಾಡಲಾಗಿತ್ತು ಡಿಕೆ ಶಿವಕುಮಾರ್ ಅವರ ಒಂದು ಆಡಳಿತದ ಬಗ್ಗೆ. ನೋಡಿ, ಅದರ ಒಂದು ಭಾಗ ನೋಡಿ. ಒಂದ್ ಕಡೆ ಖಾತೆ ಶುರುವಾಗಿದೆ, ಮತ್ತೊಂದ್ ಕಡೆ ಸ್ವಪಕ್ಷದವರೇ ಟೀಕೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಒಂದಷ್ಟು ಗಿಫ್ಟ್ಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಒಂದು ಮುಂದಿನ 2 ವರ್ಷಗಳ ಆಡಳಿತ ಸುಲಭ ಇರೋದಿಲ್ಲ ಅನ್ನೋದು ಈಗಿನ ಡೆವಲಪ್ಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದು ಮೊದಲ ಹಂತ. ಒಂದ್ ಕಡೆ ಖಾತೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಂಪರ್ ಗಿಫ್ಟ್ಗೆ ಸಚಿವರೇ ಟೀಕೆ ಮಾಡ್ತಿರೋದು. ಹೇಗ್ ನೋಡ್ತೀರಿ ಇದನ್ನ? ಶರತ್, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣವಚನ ಸ್ವೀಕಾರ ದಿನದಿಂದಲೇ ಕೂಡ ಕೆಲವೊಂದಿಷ್ಟು ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಒಂದು ಪ್ರಯಾಣ ಕೂಡ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇದಕ್ಕೆ ಸಾಕಷ್ಟು ಕಡೆ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂತಹ ನಾಯಕರ ಒಂದಿಷ್ಟು ಅಸಮಾಧಾನ ಕೂಡ ಕೋರ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಸರ್ಕಾರದಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆರ್ಥಿಕವಾಗಿ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಖುದ್ದಾಗಿ ಜಾರಕಿಹೊಳಿ ಅವರಾಗಿರ್ಬೋದು, ಶಾಸಕರಾಗಿರ್ಬೋದು, ಹಲವರು ಕೂಡ ಹೇಳ್ತಾ ಇದ್ರು. ಇದೀಗ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸಾರಥಿ ಅನ್ನುವಂತ ಯೋಜನೆಯಡಿಯಲ್ಲಿ ಏನು ಉಚಿತ ಒಂದು ಬಸ್ ಪಾಸ್ ಅನ್ನು ಏನ್ ಘೋಷಣೆ ಮಾಡಿದ್ದಾರೆ, ಇದಕ್ಕೂ ಕೂಡ ಒಂದ್ ಕಡೆ ಸರ್ಕಾರದ ಮೇಲೆ ಆರ್ಥಿಕವಾಗಿ ಕೂಡ ಹೊರೆ ಬೀಳಬಹುದು ಅನ್ನುವಂತಹ ರೀತಿಯಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಒಂದು ಆರ್ಥಿಕವಾಗಿ ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಒಂದು ಸಲಹೆ ಇದ್ದಂತೆ ಕೂಡ ಆಗ್ತಾ ಇತ್ತು. ಹಾಗಾಗಿ ಅದರ ಜೊತೆಗೆ ಈಗ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಬಹಳ ಪೈಪೋಟಿ ಕೂಡ ನಡೀತಾ ಇದೆ. ನಮಗೆ ಇಂತಹದೇ ಖಾತೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂತಂದ್ರೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೂಡ ಅವರದೇ ಆಗಿರ್ತ ಕೆಲವೊಂದಿಷ್ಟು ಖಾತೆಗಳು ಕೆಲವರಿಗೆ ಸಿಕ್ಕಿತ್ತು, ಆದ್ರೆ ಇನ್ನು ಕೆಲವರಿಗೆ ಅದು ಸಿಕ್ಕಿರ್ಲಿಲ್ಲ. ಸೊ ಹಾಗಾಗಿ ಈ ಬಾರಿ ಆದ್ರೂ ಆ ಅವಕಾಶ ಸಿಗುತ್ತೇನೋ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೆ ಬಹಳಷ್ಟು ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳನ್ನ ಸರ್ಕಾರದಲ್ಲಿ ಒಂದು ತಂದು ಪ್ರಮುಖ ಪಾತ್ರವನ್ನು ವಹಿಸಬೇಕು. ಮುಂದಿನ 2028ರ ಚುನಾವಣೆಯೂ ಕೂಡ ಇದು ದಿಕ್ಸೂಚಿ ಆಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ಯೋಜನೆ ತರ್ತಾ ಇದ್ದಾರೆ. ಆದ್ರೆ ಅದನ್ನ ಆರ್ಥಿಕ ಸ್ಥಿತಿಗತಿಯನ್ನ ನೋಡ್ಕೊಂಡು ತರಬೇಕು ಅನ್ನುವಂಥದ್ದು ಸ್ವಪಕ್ಷದಲ್ಲೇ ಕೆಲವು ನಾಯಕರು, ಸಚಿವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ಡಿಕೆ ಶಿವಕುಮಾರ್ ಅವರು ಅವ್ರನ್ನ ಯಾವ ರೀತಿಯ ವಿಶ್ವಾಸ ತೆಗೆದುಕೊಳ್ತಾರೆ ಅಥವಾ ಅದರ ಅರಿವನ್ನ ಇಟ್ಕೊಂಡೇ ಡಿಕೆ ಶಿವಕುಮಾರ್ ಇಂಥ ಯೋಜನೆಗಳನ್ನು ತರಲಿಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.